ನಮಸ್ಕಾರ ಭಕ್ತರೇ. ಇಂದು ನಾನ್ ನಿಮ್ಗೆ ಒಂದು ಪುರಾಣ ಕಥೆ ಹೇಳೋದಿಲ್ಲ. ಇಂದು ನಾನ್ ನಿಮ್ಗೆ ಬದುಕು ಹೇಗೆ ಅಂತ ಕಲಿಸುವ ಕಥೆ ಹೇಳ್ತಾ ಇದ್ದೀನಿ. ನಿಮ್ಗೆ ಒಂದು ಪ್ರಶ್ನೆ ಕೇಳ್ತೀನಿ. ನಿಮ್ಗೆ ನಾಳೆ ಸಾವು ಅಂತ ಖಚಿತವಾಗಿ ಗೊತ್ತಾದ್ರೆ ಇಂದು ನೀವು ಏನ್ ಮಾಡ್ತೀರಾ? ಹಣ, ಆಸ್ತಿ ಅಥವಾ ದೇವರ ನೆನಪು? ಈ ಪ್ರಶ್ನೆಗೆ ಉತ್ತರ ಹುಡುಕಿದ ರಾಜನೇ ಪರೀಕ್ಷಿತ್ ಮಹಾರಾಜ. ಮತ್ತು ಆ ಉತ್ತರವೇ ಶ್ರೀಮದ್ ಭಾಗವತ ಪುರಾಣ. ಇದು ಪುಸ್ತಕವಲ್ಲ, ಇದು ಕಲಿಯುಗದ ಆಸರೆ. ಪರೀಕ್ಷಿತ್ ಮಹಾರಾಜ ಯಾರು? ಪರೀಕ್ಷಿತ್ ಮಹಾರಾಜ ಅಂದ್ರೆ ಅಭಿಮನ್ಯುವಿನ ಮಗ, ಅರ್ಜುನನ ಮೊಮ್ಮಗ, ಕೃಷ್ಣನ ಅನುಗ್ರಹದಿಂದ ಬದುಕಿದ ರಾಜ. ಒಮ್ಮೆ ಯುದ್ಧಭೂಮಿಯಲ್ಲಿ ತಾಯಿಯ ಗರ್ಭದಲ್ಲಿದ್ದಾಗಲೇ ಅಶ್ವತ್ಥಾಮ ಬ್ರಹ್ಮಾಸ್ತ್ರ ಪ್ರಯೋಗ ಮಾಡಿದ. ಆಗ ಕೃಷ್ಣನೇ ತನ್ನ ಚಕ್ರದಿಂದ ಶಿಶುವನ್ನು ರಕ್ಷಿಸಿದ. ಅಂದ್ರೆ ಈ ರಾಜನ ಜೀವನವೇ ದೇವರ ಕೃಪೆಯಿಂದ ಶುರು. ಆದ್ರೆ ಭಕ್ತರೇ, ದೇವರ ಕೃಪೆಯಿದ್ದವನು ಕೂಡ ಒಂದು ತಪ್ಪು ಮಾಡಿದ್ರೆ ಪರಿಣಾಮ ತಪ್ಪಲ್ಲ. ಶಾಪದ ಆರಂಭ. ಒಂದು ದಿನ ಪರೀಕ್ಷಿತ್ ಮಹಾರಾಜ ಕಾಡಿನಲ್ಲಿ ಬೇಟೆಗೆ ಹೋದಾಗ ತೀವ್ರ ದಾಹದಿಂದ ಬಳಲ್ತಿದ್ದ. ಅಲ್ಲಿ ತಪಸ್ಸಿನಲ್ಲಿ ಮುಳುಗಿದ್ದ ಶಮೀಕ ಋಷಿಯ ಆಶ್ರಮಕ್ಕೆ ಹೋಗಿ ನೀರನ್ನು ಬೇಡಿದ. ಆದ್ರೆ ಋಷಿ ಮೌನವ್ರತದಲ್ಲಿದ್ರು. ಅಹಂಕಾರ ಕ್ಷಣಿಕವಾಗಿ ಬಂತು. ಪರೀಕ್ಷಿತ್ ಮಹಾರಾಜ ಒಂದು ಸತ್ತ ಹಾವನ್ನು ತೆಗೆದು ಋಷಿಯ ಕುತ್ತಿಗೆಗೆ ಹಾಕಿದ. ಕ್ಷಣಿಕ ತಪ್ಪು, ಆದ್ರೆ ಭಾರೀ ಪರಿಣಾಮ. ಋಷಿಯ ಮಗ ಶೃಂಗಿ ಇದನ್ನು ನೋಡಿ ಕೋಪದಿಂದ ಶಪಿಸಿದ. 7ನೇ ದಿನ ತಕ್ಷಕನಾಗ ಈ ರಾಜನನ್ನು ಕಚ್ಚಿಕೊಲ್ಲಲಿ. ಸಾವು ನಿಶ್ಚಿತವಾದಾಗ, ಶಾಪದ ವಿಷಯ ತಿಳಿದಾಗ ಪರೀಕ್ಷಿತ್ ಮಹಾರಾಜ ಭಯಪಟ್ಟಿಲ್ಲ. ಅವನು ಹೇಳಿದ ಮಾತು ಕೇಳಿ, ಇದು ನನ್ನ ತಪ್ಪಿನ ಫಲ, ನಾನು ತಪ್ಪಿಸಿಕೊಳ್ಳಲ್ಲ. ಆದ್ರೆ ಸಾಯೋಕೆ ಮುಂಚೆ ಸಾರ್ಥಕವಾಗಿ ಬದುಕಬೇಕು. ಅವನು ರಾಜಸಿಂಹಾಸನ ತ್ಯಜಿಸಿ ಗಂಗಾ ತಟದಲ್ಲಿ ಕುಳಿತ. ಅವನ ಪ್ರಶ್ನೆ ಒಂದೇ: ಮನುಷ್ಯನಿಗೆ ಸಾವು ಸಮೀಪಿಸಿದಾಗ ಏನು ಕೇಳಬೇಕು, ಏನು ಮಾಡಬೇಕು? ಶುಕಮುನಿಯ ಆಗಮನ. ಅದೇ ಸಮಯದಲ್ಲಿ ಬ್ರಹ್ಮಜ್ಞಾನಿ ಶುಕಮುನಿಯಲ್ಲಿ ಬಂದ್ರು. ಅವರು ಯಾರು ಗೊತ್ತಾ? ವೇದವ್ಯಾಸರ ಮಗ. ಆದ್ರೆ ಲೋಕದ ಆಸೆ ಇಲ್ಲ, ಬಟ್ಟೆ ಇಲ್ಲ, ಅಹಂಕಾರ ಇಲ್ಲ. ಪರೀಕ್ಷಿತ್ ಮಹಾರಾಜ ಎದ್ದು ನಿಂತು ಕೇಳಿದ, ಸ್ವಾಮಿ, ನನಗೆ 7 ದಿನ ಉಳಿದಿವೆ, ನಾನು ಏನು ಕೇಳಬೇಕು? ಭಾಗವತ ಪುರಾಣದ ಉತ್ತರ. ಶುಕಮುನಿ ನಗುತ್ತಾ ಹೇಳಿದ್ರು, ರಾಜನೇ, ಸಾವು ತಪ್ಪಿಸೋದು ದೊಡ್ಡದಲ್ಲ, ಸಾವು ಬಂದಾಗ ಭಯವಿಲ್ಲದಿರೋದು ದೊಡ್ಡದು. ಅವರು ಹೇಳಿದ್ರು, ಈ 7 ದಿನ ನೀನು ಭಗವಂತನ ಕಥೆ ಕೇಳು, ಕೃಷ್ಣನ ಲೀಲೆಯನ್ನು ಕೇಳು, ಅದೇ ಮೋಕ್ಷ. ಅಲ್ಲಿಂದ ಶುರುವಾಯಿತು ಶ್ರೀಮದ್ ಭಾಗವತ ಪುರಾಣ. ಇದು ಕೇಳೋವನಿಗೆ ಮಾತ್ರ ಅಲ್ಲ, ಹೇಳೋವನಿಗೂ ಪುಣ್ಯ. ಭಾಗವತ ಪುರಾಣದ ಮಹಿಮೆ. ಶುಕಮುನಿ ಹೇಳಿದ್ರು, ಭಾಗವತ ಕೇಳೋದಕ್ಕೆ ದೊಡ್ಡ ಜ್ಞಾನ ಬೇಡ, ದೊಡ್ಡ ತಪಸ್ಸು ಬೇಡ, ಶ್ರದ್ಧೆ ಸಾಕು. ಭಾಗವತ ಅಂದ್ರೆ ಕಥೆಗಳ ಸಂಗ್ರಹ ಅಲ್ಲ, ಇದು ಅಹಂಕಾರ ಮುರಿಯುವ ಪುರಾಣ, ಭಯ ದೂರ ಮಾಡುವ ಪುರಾಣ, ಭಕ್ತಿ ಹುಟ್ಟಿಸುವ ಪುರಾಣ. ಪರೀಕ್ಷಿತ್ ಮಹಾರಾಜ 7 ದಿನ ನೀರಿಲ್ಲ, ಆಹಾರ ಇಲ್ಲ, ಕಣ್ಣು ಮುಚ್ಚದೆ ಭಾಗವತ ಕೇಳಿದ. 7ನೇ ದಿನ ತಕ್ಷಕನಾಗ ಬಂತು. ಆದ್ರೆ ರಾಜನ ಮುಖದಲ್ಲಿ ಭಯ ಇರ್ಲಿಲ್ಲ, ಏಕೆಂದ್ರೆ ಅವನ ಮನಸ್ಸಿನಲ್ಲಿ ಕೃಷ್ಣ ಇದ್ದ. ಸಾವು ಎಲ್ಲರಿಗೂ ಬರುತ್ತೆ, ಆದ್ರೆ ಭಯ ಎಲ್ಲರಿಗೂ ಇರಬೇಕಾ? ಅದಕ್ಕೆ ಉತ್ತರವೇ ಶ್ರೀಮದ್ ಭಾಗವತ ಪುರಾಣ. ಹರಿಯೋಂ ತತ್ಸತ್.